ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಈ ಸಲ ಫಸ್ಟ್ ಇಯರ್ನಲ್ಲಿ ಅಡ್ಮಿಷನ್ ತಗೊಂಡು ಯಾರು ಎಕ್ಸಾಮ್ ಬರಿತಾ ಇದ್ದೀರಿ C25 ಸಿಲೆಬಸ್ನಲ್ಲಿ ನವೆಂಬರ್ ಡಿಸೆಂಬರ್ ಡಿಪ್ಲೊಮಾ ಥಿಯರಿ ಎಕ್ಸಾಮ್ ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ ಯಾರೆಲ್ಲ ಬರಿತಾ ಇದ್ದಾರೆ ಅವರಿಗೆ ಹಾಲ್ ಟಿಕೆಟ್ ಬಗ್ಗೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ಭಾಳ ಇಂಪಾರ್ಟೆಂಟ್ ಇದೆ, ಮಿಸ್ ಮಾಡದೆ ಕಂಪ್ಲೀಟ್ ಎಂಡ್ ತನಕ ವಾಚ್ ಮಾಡಿರಿ ಈ ವಿಡಿಯೋ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಅಪ್ಡೇಟ್ಸ್ಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ನಿಮಗೆ ನಾನು ಒಂದು ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಇದಾವೆ ಹಾಲ್ ಟಿಕೆಟ್ನಲ್ಲಿ ಅಂತ ಹೇಳಿ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ನಮ್ಮ ಕಾಲೇಜ್ ಸ್ಟೂಡೆಂಟ್ ಇದೆ ನೋಡಿರಿ. ಸೊ ನಿಮಗೆ ಇಲ್ಲಿ ಹಾಲ್ ಟಿಕೆಟ್ ನಿಮ್ಗೆ ಎಲ್ರಿಗೂ ಆಲ್ಮೋಸ್ಟ್ ಸಿಕ್ಕಿರ್ತೈತಿ ಹಾಲ್ ಟಿಕೆಟ್. ಸೊ ಹಾಲ್ ಟಿಕೆಟ್ ಬಂದ ತಕ್ಷಣ ಏನೇನೆಲ್ಲ ನೋಡ್ಕೋಬೇಕಂತ ಹೇಳಿ ಇಲ್ಲಿ ಜಸ್ಟ್ ನೋಟ್ ಮಾಡ್ತೀನಿ ನಾನು ನಿಮಗೆ. ಸೊ ಫಸ್ಟ್ ನೀವು ರಿಜಿಸ್ಟರ್ ನಂಬರ್ ಚೆಕ್ ಮಾಡ್ಕೊಡ್ರಿ, ನಿಮ್ಮದು ರಿಜಿಸ್ಟರ್ ನಂಬರ್ ನಿಮ್ದು ಯಾವುದಿದೆಲ್ಲ, ಮತ್ತು ಇಲ್ಲಿ ನಿಮ್ದು ಫೋಟೋ ಸರಿಯಾಗಿ ಬಂದಿದ್ದಿಲ್ಲ ಚೆಕ್ ಮಾಡ್ಕೊಡ್ರಿ. ಆಮೇಲೆ ನಿಮ್ಮ ನೇಮ್, ಆಮೇಲೆ ಎಸ್ಪೆಷಲಿ ಎಕ್ಸಾಮಿನೇಷನ್ ಸೆಂಟರ್. ಸೊ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ ಯಾವುದು ಸ್ಪೆಸಿಫೈ ಮಾಡಿರ್ತಾರೆ ಹಾಲ್ ಟಿಕೆಟ್ನಲ್ಲಿ ಅಲ್ಲಿ ನೀವು ಎಕ್ಸಾಮ್ ಬರಿಬೇಕಾದ್ರೆ ಥಿಯರಿ ಎಕ್ಸಾಮ್, ಎಸ್ಪೆಷಲಿ ಥಿಯರಿ ಎಕ್ಸಾಮ್. ಪ್ರಾಕ್ಟಿಕಲ್ ಎಕ್ಸಾಮ್ ಮಾತ್ರ ನಿಮ್ಮ ಕಾಲೇಜ್ನಲ್ಲಿನೇ ಕಂಡಕ್ಟ್ ಮಾಡ್ತಾರೆ. ಥಿಯರಿ ಎಕ್ಸಾಮದ್ದು ಎಕ್ಸಾಮಿನೇಷನ್ ಸೆಂಟರ್ ಮಾರ್ಕ್ ಮಾಡಿರ್ತಾರೆ, ಇಲ್ಲಿ ಹೋಗಿ ನೀವು ಥಿಯರಿ ಎಕ್ಸಾಮ್ ಬರಿಬೇಕಾಗ್ತೈತಿ. ನೆಕ್ಸ್ಟ್ ಇಲ್ಲಿ ಶೆಡ್ಯೂಲ್ ಕೊಟ್ಟಿರ್ತಾರೆ ಎಕ್ಸಾಮ್ದು ಟೈಮ್ ಟೇಬಲ್ದ, ಥಿಯರಿ ಎಕ್ಸಾಮದ್ದು ಎಕ್ಸಾಕ್ಟ್ ಡೇಟ್ ಮತ್ತು ಟೈಮಿಂಗ್ ಕೊಟ್ಟಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಥಿಯರಿ ಎಕ್ಸಾಮ್ ನೋಡಿರಲಿ. ಸೊ ಥಿಯರಿ ಎಕ್ಸಾಮ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಫಾರ್ ಆಲ್ ಇಂಜಿನಿಯರಿಂಗ್ ಬ್ರಾಂಚಸ್ ಸೇಮ್ ಇರ್ತೈತಿ. ಅದು ಯಾವಾಗಿದೆ ಅಂದರೆ ಎಕ್ಸಾಮ್ ಡೇಟ್ 13th ಡಿಸೆಂಬರ್ಗಿದೆ. ಏನಂದರೆ ಆಫ್ಟರ್ನೂನ್ 2 to 5 ಇರ್ತೈತಿ, ಮಧ್ಯಾಹ್ನ ನಿಮಗೆ ಎಕ್ಸಾಮ್ ಇರ್ತೈತಿ. ಅದೇ ರೀತಿ ನಿಮ್ಮ ಬ್ರಾಂಚ್ ಪ್ರಕಾರ ನಿಮಗೆ ಇನ್ನೊಂದು ಥಿಯರಿ ಸಬ್ಜೆಕ್ಟ್ ಬರ್ತೈತಿ. ಇಲ್ಲಿ ANC ಅವ್ರಿಗೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಇರ್ತೈತಿ, ಅದು ಯಾವಾಗಿದೆ ಅಂತ ಹೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ನೀವು ಕ್ವಶನ್ ಕೇಳ್ತೀರಿ ಪ್ರಾಕ್ಟಿಕಲ್ ಎಕ್ಸಾಮದ್ದು ಯಾವಾಗ ಬರೀಬೇಕು ಅಂತ ಹೇಳಿ. ಪ್ರಾಕ್ಟಿಕಲ್ ಎಕ್ಸಾಮ್ದು ಟೈಮ್ ಟೇಬಲ್ ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲೇ ಶೇರ್ ಮಾಡ್ತಾರೆ, ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ ನಿಮ್ಮ ಕಾಲೇಜ್ನಲ್ಲಿನೇ ಕಂಡಕ್ಟ್ ಮಾಡ್ತಾರೆ, ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲೇ ಕಂಡಕ್ಟ್ ಮಾಡ್ತಾರೆ. ಓನ್ಲಿ ಥಿಯರಿ ಎಕ್ಸಾಮ್ ಮಾತ್ರ ಇಲ್ಲಿ ಸೆಂಟರ್ ಮೆನ್ಷನ್ ಮಾಡಿರ್ತಾರಲ್ಲ ಥಿಯರಿ ಎಕ್ಸಾಮ್, ಆ ಸೆಂಟರ್ನಲ್ಲಿ ಹೋಗಿ ನೀವು ಥಿಯರಿ ಎಕ್ಸಾಮ್ ಬರಿಬೇಕಾಗ್ತೈತಿ. ಸೊ ನಿಮ್ಮ ಹಾಲ್ ಟಿಕೆಟ್ನಲ್ಲಿ ಯಾವುದು ಸೆಂಟರ್ ಮೆನ್ಷನ್ ಮಾಡಿದಾರೆ ಅದನ್ನು ಕರೆಕ್ಟಾಗಿ ಚೆಕ್ ಮಾಡಿಕೊಡಿ ಥಿಯರಿ ಎಕ್ಸಾಮ್ ಎಸ್ಪೆಷಲಿ. ಓಕೆ, ನೆಕ್ಸ್ಟ್ ಹಾಲ್ ಟಿಕೆಟ್ ಸಿಕ್ಕ ತಕ್ಷಣ ನೀವು ಸಿಗ್ನೇಚರ್ ಆಫ್ ದಿ ಸ್ಟೂಡೆಂಟ್ ಮಾಡಬೇಕು, ಇಲ್ಲಿ ಸೈನ್ ಮಾಡಬೇಕು ನಿಮ್ಮದು. ಆಮೇಲೆ HODದು ಕಂಪಲ್ಸರಿ ಸೈನ್ ತೊಗೊಂಡು ಸೀಲ್ ಮಾಡಿಸ್ಕೋಬೇಕು. ಓಕೆ, ನೆಕ್ಸ್ಟ್ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಇದಾವೆ ಅಂತ ಹೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿರಿ. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್, ಇವು ಭಾಳ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಇದಾವೆ, ಕರೆಕ್ಟಾಗಿ ತಿಳ್ಕೊರಿ. ಸೊ ಏನೆಲ್ಲ ಬರ್ತದೆ ಅಂದರೆ ಹಾಲ್ ಟಿಕೆಟ್ನಲ್ಲಿ FN ಅಂತ ಮಾರ್ಕ್ ಆಗಿರ್ತೈತಲ್ಲ, ಅದು FN ಅಂದರೆ ಫೋರ್ನೂನ್ ಸೆಷನ್. ಸೊ ಮಾರ್ನಿಂಗ್ ಇತ್ತಂದರೆ ನಿಮ್ದು ಎಕ್ಸಾಮ್ ಟೈಮಿಂಗ್ 9 AM to 12 PM ಅಂತ ಇರ್ತೈತಿ, 9 to 12 ಇರ್ತೈತಿ. ಆಫ್ಟರ್ನೂನ್ ಇತ್ತಂದರೆ AN ಅಂತ ಮಾರ್ಕ್ ಮಾಡಿರ್ತಾರೆ, ಆಫ್ಟರ್ನೂನ್ ಸೆಷನ್ ಟೈಮಿಂಗ್ 2 to 5. ಸೊ ನಿಮಗೆ ಆಲ್ಮೋಸ್ಟ್ ನಿಮಗೆ ಚೆಕ್ ಮಾಡ್ಕೊಡ್ರಿ ನಿಮ್ಮ ಹಾಲ್ ಟಿಕೆಟ್ನಲ್ಲಿ AN ಇದೆನೋ ಅಥವಾ FN ಇದೋ ಅಂತ ಚೆಕ್ ಮಾಡ್ಕೊಡ್ರಿ. AN ಅಂದರೆ ಆಫ್ಟರ್ನೂನ್, FN ಅಂದರೆ ಫೋರ್ನೂನ್ ಮಾರ್ನಿಂಗ್ ಸೆಷನ್. ಓಕೆ, ನೆಕ್ಸ್ಟ್ ಈ ಹಾಲ್ ಟಿಕೆಟ್ ನೀವು ಕಂಪಲ್ಸರಿ ಎಕ್ಸಾಮ್ ಟೈಮ್ದಲ್ಲಿ ಕ್ಯಾರಿ ಮಾಡಲೇಬೇಕು, ತೊಗೊಂಡು ಬರಲೇಬೇಕಂತ ಹೇಳ್ಕೊಡ್ತಾರೆ. ಸೊ ಎಕ್ಸಾಮಿನೇಷನ್ ಹಾಲಿಗೆ ನೀವು ತೊಗೊಂಡು ಹೋಗಬೇಕು ವಿತ್ ವ್ಯಾಲಿಡ್ ಫೋಟೋ ID. ಅಂದರೆ ನಿಮಗೆ ಕಾಲೇಜ್ ID ಕೊಟ್ಟಿದ್ರೆ ಅದನ್ನು ತೊಗೊಂಡು ಹೋಗ್ರಿ. ಸಪೋಸ್ ಆ ಕಾಲೇಜ್ ID ಕೊಟ್ಟಿರದೆ ಹೋದರೆ ಕಂಪಲ್ಸರಿ ಆಧಾರ್ ಕಾರ್ಡ್ ಯಾವುದಾದ್ರೂ ಒಂದು ಫೋಟೋ ID ಪ್ರೂಫಿಗೆ ನೀವು ತೊಗೊಂಡು ಹೋಗಬೇಕಾಗ್ತೈತಿ. ಸೊ ಯು ಹ್ಯಾವ್ ಟು ಗೋ ಇನ್ ಯೂನಿಫಾರ್ಮ್ ಓನ್ಲಿ. ಸೊ ಕಂಪಲ್ಸರಿ ನೀವು ಯೂನಿಫಾರ್ಮ್ದಲ್ಲಿನೇ ಹೋಗಬೇಕು, ಮತ್ತು ಕಾಲೇಜ್ ID ಕ್ಯಾರಿ ಮಾಡಿರಿ. ಕಾಲೇಜ್ ID ಕೊಟ್ಟಿರದೆ ಹೋದರೆ ಕಂಪಲ್ಸರಿ ಆಧಾರ್ ಕಾರ್ಡ್ ಯಾವುದಾದ್ರೂ ಒಂದು ಫೋಟೋ ಪ್ರೂಫಿಗೆ ನೀವು ಕಂಪಲ್ಸರಿ ಕ್ಯಾರಿ ಮಾಡಬೇಕಾಗ್ತದೆ. ನೆಕ್ಸ್ಟ್ ಸ್ಟೂಡೆಂಟ್ಸ್ ಮಸ್ಟ್ ಬಿ ಅಟ್ಲೀಸ್ಟ್ 30 minutes ಬಿಫೋರ್ ದ ಎಕ್ಸಾಮ್ ಅಂತ ಹೇಳಿ. ಸೊ ಮಿನಿಮಮ್ ½ an hour ಆದರೂ ನೀವು ಮುಂಚೆ ಎಕ್ಸಾಮ್ ಹಾಲ್ನಲ್ಲಿ ಇರಬೇಕಾಗ್ತೈತಿ ಕಂಪಲ್ಸರಿ. ಓಕೆ, ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಆರ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಸೊ ಇನ್ನೊಂದು ಹೇಳ್ಬೇಕಂದ್ರೆ ½ an hour ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಬೆಟರ್ ಯು ಬಿ ದೇರ್ 1 hour ಬಿಫೋರ್, 1 ತಾಸು ಮುಂಚೆನೇ ಇರೋದು ಭಾಳ ಒಳ್ಳೇದು ನಿಮಗೆ. ಸಪೋಸ್ ದೂರ ಊರಿನವ್ರು ಇದ್ರೆ ಅಂದರೆ ಬಸ್ ಅದೊಂದ್ಸಲ ಲೇಟ್ ಆಗ್ಬೋದು, ಅದಕ್ಕೆ ಆದಷ್ಟು ಬೇಗನೆ ನೀವು ಎಕ್ಸಾಮಿನೇಷನ್ ಸೆಂಟರ್ ರೀಚ್ ಆಗೋದು ಭಾಳ ಒಳ್ಳೆಯದು. ಓಕೆ, ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಆರ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಸೊ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಂದರೆ ಯಾವ ಬರ್ತಾರೆ, ಮೊಬೈಲ್, ಸ್ಮಾರ್ಟ್ ವಾಚ್, ಪ್ರೋಗ್ರಾಮೇಬಲ್ ಕ್ಯಾಲ್ಕುಲೇಟರ್, ಇವು ಯಾವುದು ನಿಮಗೆ ಎಕ್ಸಾಮ್ ಹಾಲ್ನಾಗೆ ಅಲೋ ಮಾಡೋಂಗಿಲ್ಲ. ಸಪೋಸ್ ನೀವು ಎಕ್ಸಾಮ್ ಹಾಲಿಗೆ ಕ್ಯಾರಿ ಮಾಡಿದರೆ ನಿಮಗೆ ಡಿಬಾರ್ ಮಾಡ್ತಾರೆ. ಸೊ ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿರಿ. ನೆಕ್ಸ್ಟ್ ಸ್ಟೂಡೆಂಟ್ಸ್ ಮಸ್ಟ್ ಆಕ್ಯುಪೈ ಓನ್ಲಿ ದ ಅಲಾಟೆಡ್ ಸೀಟ್ ಆ್ಯಂಡ್ ಸೈನ್ ದ ರೂಮ್ ಡೈರಿ ಆನ್ ದ ಡೇಟ್ ಆಫ್ ಎಕ್ಸಾಮಿನೇಷನ್. ಸೊ ಆವತ್ತಿನ ದಿವಸ ನೀವು ನಿಮಗೆ ಅಲಾಟ್ ಮಾಡಿದಂತಹ ರೂಮ್ ಕರೆಕ್ಟಾಗಿ ನೋಡಿಕೊಂಡು ಅದೇ ರೂಮ್ನಲ್ಲಿ ಹೋಗಿ ನಿಮಗೆ ಅಲಾಟ್ ಮಾಡಿದಂಥ ಸೀಟ್ ಅಲ್ಲೇ ಹೋಗಿ ನೀವು ಕೂತ್ಕೋಬೇಕು. ನೆಕ್ಸ್ಟ್ ಮಾಲ್ ಪ್ರಾಕ್ಟೀಸ್ ಆರ್ ಮಿಸ್ಕಂಡಕ್ಟ್ ವಿಲ್ ಲೀಡ್ ಟು ಕ್ಯಾನ್ಸಲೇಷನ್ ಆಫ್ ದಿ ಎಕ್ಸಾಮ್ ಅಂತಿದೆ ನೋಡಿರಿ. ಸಪೋಸ್ ನೀವೇನಾದರೂ ಕಾಪಿ ಮಾಡಿದರೆ, ಚಿಟ್ಸ್ ತೊಗೊಂಡು ಬಂದಿದ್ರೆ,
ಕೈ ಮೇಲೆ ಏನಾದರೂ ಬರ್ಕೊಂಡಿದ್ರೆ, ಹಾಲ್ ಟಿಕೆಟ್ನೆಲ್ಲ ಏನಾದರೂ ಬರೆದಿದ್ರೆ, ಏನಾದರೂ ಐಡೆಂಟಿಟಿ ಮಾರ್ಕ್ ಏನಾದರೂ ಆನ್ಸರ್ ಬುಕ್ಲೆಟ್ನಲ್ಲಿ ಮಾಡಿದರೆ, ಸೊ ಅದೆಲ್ಲ ನಿಮಗೆ ಮಾಲ್ ಪ್ರಾಕ್ಟೀಸ್ ಅಂತ ಕನ್ಸಿಡರ್ ಮಾಡ್ತಾರೆ, ಡಿಬಾರ್ ಮಾಡ್ತಾರೆ. ಅದು 1 ವರ್ಷ ಪನಿಷ್ಮೆಂಟ್ ಆಗ್ಬೋದು, ಅಥವಾ ಹೋಲ್ ಡಿಪ್ಲೊಮಾ ಎಕ್ಸಾಮ್ 3 ವರ್ಷ ಪನಿಷ್ಮೆಂಟ್ ಆಗ್ಬೋದು. ಸೊ ಇದು ಭಾಳ ಇಂಪಾರ್ಟೆಂಟ್ ಇದೆ. ಯಾರೂ ಕಾಪಿ ಮಾಡೋಕ್ಕೆ ಹೋಗಬೇಡ್ರಿ. ಪನಿಷ್ಮೆಂಟ್ ಸಿವಿಯರ್ ಆಗಿರ್ತೈತಿ. ಅದ್ರದ್ದು ಕಾನ್ಸಿಕ್ವೆನ್ಸಸ್, ಅದರದ್ದು ರಿಸಲ್ಟ್, ಪರಿಣಾಮಗಳು ಭಾಳ ಸಿವಿಯರ್ ಇರ್ತಾವ. ಅದಕ್ಕೆ ಯಾವುದೇ ರೀತಿ ಕಾಪಿ ಮಾಡೋಕ್ಕೆ ಪ್ರಯತ್ನ ಮಾಡೋಕ್ಕೆ ಹೋಗಬೇಡ್ರಿ. ಚೆನ್ನಾಗಿ ಓದ್ಕೊಂಡು ಎಕ್ಸಾಮ್ಗೆ ಬರ್ರಿ. ಓಕೆ, ನೆಕ್ಸ್ಟ್ ಬ್ರಿಂಗಿಂಗ್ ದ ಲಾಗ್ ಟೇಬಲ್ಸ್, ಡ್ರಾಯಿಂಗ್ಸ್ ಇನ್ಸ್ಟ್ರೂಮೆಂಟ್ಸ್, ಸೈಂಟಿಫಿಕ್ ಕ್ಯಾಲ್ಕುಲೇಟರ್ಸ್ ಈಸ್ ಅಲೌಡ್ ಓನ್ಲಿ ವೇರ್ ಪರ್ಮಿಟೆಡ್. ಸೊ ನಿಮಗೆ ಕ್ಲಾಸ್ನಲ್ಲಿ ನಿಮ್ಮ ಟೀಚರ್ಸ್ ಹೇಳ್ತಾರೆ ಯಾವ್ಯಾವ ಅಲೋ ಮಾಡ್ತಾರೆ ಎಕ್ಸಾಮಿಗೆ ಅಂತ ಹೇಳಿ. ಸೊ ಡ್ರಾಯಿಂಗದ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ನೆಕ್ಸ್ಟ್ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅವರು ನಿಮ್ಗೆ ಕರೆಕ್ಟಾಗಿ ಹೇಳಿರ್ತಾರೆ, ಅವನ್ನಷ್ಟೇ ಅಲೋ ಮಾಡ್ತಾರೆ ಎಕ್ಸಾಮಿನೇಷನ್ದಲ್ಲಿ. ಓಕೆ, ನೆಕ್ಸ್ಟ್ ಸ್ಟೂಡೆಂಟ್ಸ್ ಶುಡ್ ರಿಮೇನ್ ಇನ್ ದ ಎಕ್ಸಾಮಿನೇಷನ್ ಹಾಲ್ ಫಾರ್ ಅಟ್ ಲೀಸ್ಟ್ 30 minutes. ಸೊ ಮಿನಿಮಮ್ ಹಾಫ್ ಆನ್ ಅವರ್ ಆದರೂ ನೀವು ಎಕ್ಸಾಮ್ ಸ್ಟಾರ್ಟ್ ಆದಮೇಲೆ ಈ ಮಿನಿಮಮ್ ಹಾಫ್ ಆನ್ ಅವರ್ ಆದ್ರೂ ಕಾಲೇಜ್ ಎಕ್ಸಾಮ್ ಹಾಲಲ್ಲಿ ಕೂಡಲೇಬೇಕಂತ ಹೇಳ್ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದೇನೆಂದರೆ ನೀವು ಹಾಫ್ ಆನ್ ಅವರ್ ಇರಲೇಬೇಕು. ಕಂಪ್ಲೀಟ್ ನೀವು 3 hours ಕೂತ್ಕೊಂಡ್ರೆ ಎಲ್ಲಾನು ಕ್ವಶನ್ನಿಗೆ ಆನ್ಸರ್ ಮಾಡಲಿಕ್ಕೆ ನಿಮಗೆ ಭಾಳ ಹೆಲ್ಪ್ ಆಗ್ತೈತಿ. ಸಪೋಸ್ ಯಾವುದೇ ಒಂದು ಕ್ವಶನ್ನಿಗೆ ನಿಮಗೆ ನೆನಪು ಬರದೇ ಹೋದರೆ ಆನ್ಸರ್ ಎಂಡಿಗಾದರೂ ನಿಮಗೆ ನೆನಪು ಬರ್ಬೋದು. ಟು ದ ಪಾಯಿಂಟ್ ನೀವು ಆನ್ಸರ್ ಮಾಡಲಿಕ್ಕೆ ಹೆಲ್ಪ್ ಆಗ್ತೈತಿ. ಸೊ ಆದಷ್ಟು 3 ತಾಸು ಕಂಪ್ಲೀಟ್ ಕೂತ್ಕೊಂಡು ಎಲ್ಲಾನು ಕ್ವಶನ್ನಿಗೆ ಆನ್ಸರ್ ಮಾಡಿರಿ. ಅಂದರೆ 100 ಮಾರ್ಕ್ಸಿಗೂ ನೀವು ಆನ್ಸರ್ ಮಾಡಿದರೆ ನಿಮಗೆ ಸ್ಕೋರ್ ಮಾಡಲಿಕ್ಕೆ ಭಾಳ ಹೆಲ್ಪ್ ಆಗ್ತೈತಿ. ಓಕೆ, ನೆಕ್ಸ್ಟ್ ಡು ನಾಟ್ ರೈಟ್ ಎನಿಥಿಂಗ್ ಆನ್ ದ ಅಡ್ಮಿಷನ್ ಟಿಕೆಟ್. ಸೊ ಇದು ಹಾಲ್ ಟಿಕೆಟ್ ಕೊಟ್ಟಿರ್ತಾರಲ್ಲ, ಹಾಲ್ ಟಿಕೆಟ್ ಮೇಲೆ ಏನೂ ಬರಲಿಕ್ಕೆ ಹೋಗಬೇಡ್ರಿ. ಏನಾದರೂ ಬರೆದ್ರೆ ಬ್ಯಾಕ್ ಸೈಡ್ ಇರ್ಬೋದು, ಫ್ರಂಟ್ ಇರ್ಬೋದು, ಏನಾದರೂ ಬರೆದ್ರೆ ಅದು ನಿಮಗೆ ಕಾಪಿ ಅಂತ ತಿಳ್ಕೊಂಡು ನಿಮಗೆ ಡಿಬಾರ್ ಮಾಡ್ತಾರೆ. ಆಮೇಲೆ ಸ್ವಲ್ಪ ಜನರಿಗೆ ಕೈ ಮೇಲೂ ಬರ್ಕೊಳ್ಳೋ ಹ್ಯಾಬಿಟ್ ಇರ್ತೈತಿ. ಕೈ ಒಳಗೂ ಏನೂ ಬರ್ಲಿಕ್ಕೆ ಹೋಗಬೇಡ್ರಿ. ಸೊ ಎಲ್ಲಾನು ಚೆಕ್ ಮಾಡ್ಕೊಳ್ರಿ, ಮತ್ತು ನಿಮ್ದು ಪಾಕೆಟನ್ನು ಚೆಕ್ ಮಾಡ್ಕೊಳ್ರಿ. ಸೊ ಎಲ್ಲಾನು ಚೆಕ್ ಮಾಡಿಕೊಂಡೇ ನೀವು ಎಕ್ಸಾಮ್ ಹಾಲ್ ಎಂಟ್ರಿ ಆಗಬೇಕು. ಓಕೆ, ನೆಕ್ಸ್ಟ್ ಕೀಪ್ ದಿಸ್ ಅಡ್ಮಿಷನ್ ಟಿಕೆಟ್ ಸೇಫ್ ಟಿಲ್ ದ ಎಂಡ್ ಆಫ್ ದಿ ಎಕ್ಸಾಮಿನೇಷನ್. ಸೊ ಎಕ್ಸಾಮಿನೇಷನ್ ಮುಗಿಯುತ್ತಾನ ಅಂದರೆ ಎಲ್ಲ ಎಕ್ಸಾಮ್ಸ್ ಮುಗಿಯುತ್ತಾನ, ಮತ್ತು ಮುಂದೆ ಎಕ್ಸಾಮ್ ರಿಸಲ್ಟ್ ಬರುತ್ತಾನ ಆದರೂ ನೀವು ಇದನ್ನು ಹಾಲ್ ಟಿಕೆಟ್ ನಿಮ್ಮ ಕಡೆ ಇಟ್ಕೋಬೇಕು ಸರಿಯಾಗಿ. ನೆಕ್ಸ್ಟ್ ಸ್ಟೂಡೆಂಟ್ ಶುಡ್ ರೈಟ್ ಎಕ್ಸಾಮ್ ಇನ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡ್ರಿ. ಸೊ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್. ಸೊ ಬಾಲ್ ಪೆನ್ ಯೂಸ್ ಮಾಡಬೇಕು. ಕಲರ್ ಯಾವುದಂದರೆ ಬ್ಲ್ಯಾಕ್, ಕಂಪಲ್ಸರಿ ಬ್ಲ್ಯಾಕ್ ಕಲರ್ದು ಬಾಲ್ ಪಾಯಿಂಟ್ ಪೆನ್ನೇ ಯೂಸ್ ಮಾಡ್ಬೇಕಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿದಾರೆ. ಇದನ್ನು ಮಾತ್ರ ಕಂಪಲ್ಸರಿ ನೀವು ಫಾಲೋ ಮಾಡಲೇಬೇಕು. ಸಪೋಸ್ ನೀವು ಬ್ಲೂ ಇಂಕ್ ಪೆನ್ಲೆ ಬರೆದ್ರೆ ಅದು ಅವರು ಅಕ್ಸೆಪ್ಟ್ ಮಾಡ್ಕೊಳಂಗಿಲ್ಲ. ಅದಕ್ಕೆ ಕಂಪಲ್ಸರಿ ಬ್ಲ್ಯಾಕ್ ಇಂಕ್ ಪೆನ್ಲೇನೆ ಬರೀರಿ, ಬಾಲ್ ಪಾಯಿಂಟ್ ಪೆನ್ಲೆ ಬರೀರಿ. ಇದು ಅಪ್ಲಿಕೇಬಲ್ ಥಿಯರಿ ಎಕ್ಸಾಮಿಗೂ ಆಗ್ತೈತಿ ಮತ್ತು ಪ್ರಾಕ್ಟಿಕಲ್ ಎಕ್ಸಾಮಿಗೂ ಆಗ್ತೈತಿ. ಓಕೆ, ಸೊ ಇದು ಭಾಳ ಇಂಪಾರ್ಟೆಂಟ್ ಅದ ಅಂತ ಹೇಳಿ ನಾನು ಇನ್ಸ್ಟ್ರಕ್ಷನ್ಸ್ ನಿಮಗೆ ಡಿಟೇಲ್ ಆಗಿ ಹೇಳ್ತಾ ಇದ್ದೀನಿ ಫಸ್ಟ್ ಇಯರ್ ಸ್ಟೂಡೆಂಟ್ಸ್. ಸೊ ಇದು ಇನ್ನೊಂದ್ಸಲ ಓದಿ ತಿಳ್ಕೊಳ್ರಿ. ಈ ಏನಾದರೂ ಡೌಟ್ಸ್ ಇತ್ತಂದರೆ ಮತ್ತೊಂದು ಸಲ ವಾಚ್ ಮಾಡಿರಿ ಫ್ರಮ್ ದ ಬಿಗಿನಿಂಗ್. ಮತ್ತು ನಿಮ್ಮ HOD ಅಥವಾ ನಿಮ್ಮ ಸ್ಟಾಫಿಗೆ ಹೋಗಿ ಭೇಟಿ ಆದರೆ ಅವರು ನಿಮ್ಮ ಡೌಟ್ಸ ಕ್ಲಿಯರ್ ಮಾಡ್ತಾರೆ. ಮತ್ತು ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿತ್ತಂದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿರಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.